ವೆಲ್ಕಮ್ ಟು ಕ್ವೀನ್ಸ್ ಅಪ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಲೋ ವ್ಯೂವರ್ಸ್, ನನ್ನ ಮಗಳು ಮೆಹಂದಿ ಬೇಕು ಅಂತ ಸುಮಾರು ದಿನದಿಂದ ಕೇಳ್ತಿದ್ಲು. ಬಟ್ ನನಗೆ ಸ್ವಲ್ಪ ಫ್ರೀ ಆಗಿದ್ದಿರಲಿಲ್ಲ ಮಾಡಿಕೊಡೋದಕ್ಕೆ. ಸೊ ಇವತ್ತು ಮಾಡಿ ಕೈಗೆ ಹಾಕಿದ್ದೀನಿ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದಂತೂ ಸಖತ್ ಕ್ವಿಕ್ಕಾಗಿ ಆಗುತ್ತೆ. ಇದಕ್ಕೆ 3 to 4 ಮಿನಿಟ್ಸ್ ಆದರೆ ಆಗುತ್ತೆ. ಇದಕ್ಕೆ 2 ಸ್ಪೂನು ಟೀ ಪೌಡರು ಮತ್ತು 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಈ ಥರ ಮಿಕ್ಸ್ಚರ್ನೆಲ್ಲ ನೀಟಾಗಿ ಹರಡ್ಕೊಂಡು ಮಧ್ಯದಲ್ಲಿ ಜಾಗ ಬಿಟ್ಕೊಳ್ಳೋಣ ಬೌಲ್ ಇಟ್ಕೊಳೋದಕ್ಕೆ. ಬೌಲ್ ಇಟ್ಟು ಮತ್ತು ಈ ಸಣ್ಣ ಪಾತ್ರೆ ಮೇಲೆ ಇನ್ನೊಂದು ದೊಡ್ಡ ಪಾತ್ರೆ ಇಡಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಟು ಒಂದು 3 ಮಿನಿಟ್ಸ್ ನಾವು ಸಿಮ್ಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನಾವು ಸಣ್ಣವರಿದ್ದಾಗ ಇದನ್ನು ತುಂಬ ಟ್ರೈ ಮಾಡಿದ್ದೀವಿ. ಸುಮ್ಮನೆ ನಾವೇ ಅಂದರೆ ಮನೆಯಲ್ಲಿರೋ ಪಾತ್ರೆಗಳು ಕೊಡ್ತಿದ್ದಿರಲಿಲ್ಲ. ಬಟ್ ಕಬ್ಬಿಣದ ಡಬ್ಬಗಳೆಲ್ಲ ಇರುತ್ತಲ್ಲ, ಆ ಡಬ್ಬಗಳಲ್ಲೆಲ್ಲ ಟ್ರೈ ಮಾಡ್ತಿದ್ವಿ. ಆ ಡಬ್ಬಗಳು ಹಾಳಾಗ್ತಿತ್ತೆ ಹೊರತು ನಮಗೇನು ಬರ್ತಿದ್ದಿರಲಿಲ್ಲ, ಲಿಕ್ವಿಡ್ ಏನು ಬರ್ತಿದ್ದಿರಲಿಲ್ಲ. ಅಂತೂ ಇಂತೂ ಇವಾಗ ಕಲ್ತಿದ್ದೀನಿ, ನೀಟಾಗಿ ಬರುತ್ತೆ. ನಾನು ಈ ಹಿಂದೆ 2-3 ಸರ್ತಿ ಮಾಡಿದ್ದೆ, ನನ್ನ ಮಗಳಿಗೋಸ್ಕರನೇ ಮಾಡಿದ್ದೆ. ಅವಾಗೆಲ್ಲ ಹಾಕಿದ್ದೆ. ಆಲ್ಮೋಸ್ಟ್ 3 ಮಿನಿಟ್ಸ್ ಆಗಿದೆ. ಇವಾಗ ಮೇಲೆ ಇರೋ ಪಾತ್ರೆನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಇದು ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತು ಬೌಲಲ್ಲಿ ಏನು ಸ್ಟೋರ್ ಆಗಿರ್ತೀಯೋ ಅದನ್ನು ಮಾತ್ರ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 2 to 3 ಸ್ಪೂನ್ಸ್ ಅಷ್ಟೇ ನೀರು ನನಗೆ ಸಿಕ್ಕಿರೋದು. ಅಷ್ಟಾದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ನಾನು ಕುಂಕುಮ ಮತ್ತು ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಮೆಹಂದಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ನಾನು ಇವೆಲ್ಲದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಪಕ್ಕಕ್ಕಿಟ್ಟು ಮತ್ತು ಮೆಹಂದಿ ಹಾಕ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದೇನಿಲ್ಲ, ಇವೆಲ್ಲ ಮಿಕ್ಸ್ ಮಾಡಿ ಕೈಗೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಅಷ್ಟೇ 5 ಮಿನಿಟ್ಸ್ ಆದಮೇಲೆ ಇದು ಮೆಹಂದಿ ಹಾಕ್ಕೊಂಡಿದ್ದಾದಮೇಲೆ 5 ಮಿನಿಟ್ಸ್ಗೆ ನಾವು ಇದು ಕೈ ತೊಳ್ಕೊಂಡ್ರೆ ನೀಟಾಗಿ ಕಲರ್ ಬಂದಿರೋದು ಗೊತ್ತಾಗುತ್ತೆ. ನಾವೇನು ಮಾಮೂಲಿ ಕೋನಲ್ಲೆಲ್ಲ ಹಾಕ್ಕೊತೀವಲ್ಲ, ಒಂದು ಅರ್ಧ ಗಂಟೆ ಇರಬೇಕು ಹಂಗೆಲ್ಲ ಏನಿಲ್ಲ. ಹಾಕ್ಕೊಂಡು ಹಂಗೆ ತೊಳ್ಕೊಂಡ್ರೂ ಆಯಿತು, ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ. ನನಗೆ ಬಂದ ಡಿಸೈನನ್ನು ಹಾಕಿದೆ. ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು. 2 ಕೈಗೂ ಹಾಕ್ಸ್ಕೊಂಡು ಅವರ ಅಪ್ಪ ಬರೋವರೆಗೂ ಕಾಯ್ಕೊಂಡಿದ್ದು. ಅವರ ಅಪ್ಪಂಗೆ ನಾನು ಸರ್ಪ್ರೈಸಾಗಿ ತೋರಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಅಷ್ಟಿಷ್ಟ ಆಯಿತು ಅವಳಿಗಂತೂ ಕೈಗೆ ಹಾಕಿದ್ದೀವಿ. ಈವನ್ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. 5 ಮಿನಿಟ್ಸ್ ಬಿಟ್ಟು ತೊಳ್ಕೊಂಡ್ರೆ ಸಾಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ಈಸ್ ದ ರಿಸಲ್ಟ್. ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹೆಂಗಿದೆ ಪುಟಾಣಿ? ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.